ಖಾಸಗಿ ತಂಡಗಳ ವಿರುದ್ಧ, ಕ್ಲಬ್ ತಂಡಗಳ ವಿರುದ್ಧ ಮಾಡಿ ಅತ್ಯಂತ ಪೈಪೋಟಿಯನ್ನು ಎದುರಿಸಬೇಕಾಗಿ ಬಂದಂತಹ ಒಂದು ಪಂದ್ಯಾವಳಿ ಇದು. ಅದರ ಜೊತೆಗೆ ಪ್ರೇಕ್ಷಕರ ಒಂದು ನಿರೀಕ್ಷೆಯಲ್ಲಿತ್ತು. ಅದಕ್ಕೆ ತಕ್ಕ ಹಾಗೆ ಶನಿವಾರ ಮತ್ತು ಭಾನುವಾರ ಅದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರೇಕ್ಷಕರು ಬಂದು ಈ ಒಂದು ಪಂದ್ಯಾವಳಿ ಯಶಸ್ವಿಯಾಗಿರೋದಕ್ಕೆ ನಮಗೆ ಉದಾಹರಣೆ ಇದೆ. ಅದೇ ರೀತಿ ಇದೀಗ ಮಹಿಳಾ ವಿಭಾಗದ ಫೈನಲ್ ಪಂದ್ಯ ಆರಂಭವಾಗ್ತಾ ಇದೆ. ಕಬಡ್ಡಿ ಫೈನಲ್ ಪಂದ್ಯದ ಪ್ರಥಮ ದಾಳಿಯನ್ನು ಆರಂಭಿಸಿಕೊಂಡಿದ್ದಾರೆ ಜೈ ಮಾಕಲಿ ಚಿಂಚಲಿ ತಂಡದ ಅಮೂಲ್ಯ ಪಾಟೀಲ್. ಲೆಫ್ಟ್ ರೈಡರ್ ನೀಲಕೇನ ದಾಳಿಗಾರ್ತಿ. ಈಗಾಗಲೇ ಪರಿಚಯವನ್ನ ಮಾಡಿದ ಹಾಗೆ ಅಮೂಲ್ಯ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸೋದ್ರ ಜೊತೆಗೆ ಭಾರತ ತಂಡದ ತರಬೇತಿ ಶಿಬಿರದಲ್ಲಿದ್ದಾರೆ. ಈಗ ಆ ಒಂದು ಅನುಭವವನ್ನ ಇಲ್ಲಿ ತೋರ್ಪಡಿಸ್ತಾ ಇದ್ದಾರೆ. ಒಂದು ಬೋನಸ್ ಅಂಕದ ಸಂಪಾದನೆಯ ಜೊತೆಗೆ ಒಂದು ಒಳ್ಳೆ ಆರಂಭ ಜೈ ಮಹಾಕಾಳಿ ಚಿಂಚಿಲಿ ತಂಡಕ್ಕೆ ಬೋನಸ್ ಅಂಕದ ಮುಖಾಂತರ. ಆಯ್ತ ನಾವೇನು ಕಡಿಮೆ ಇಲ್ಲ ಅಂತಾರೆ ಮೈಸೂರು ತಂಡ. ಆರಂಭವನ್ನು ಹೇಗೆ ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಅಥವಾ ಚಿಂಚಿಲಿಯ ಡಿಫೆನ್ಸ್ ಅದಕ್ಕೆ ಕಡಿವಾಣವನ್ನು ಹಾಕಲಿದೆಯಾ? ಈಗಾಗಲೇ ಹೇಳಿದಾಗೆ ಸುಲ್ತಾನ ದಾಳಿ ವಿಭಾಗದಲ್ಲಿ ಮೊದಲ ದಾಳಿಯಲ್ಲಿ ಒಂದು ಎಂಟಿ ರೇಡ್ಗೆ ವಾಪಸ್ ಆದರೆ ಪ್ರಮುಖ ದಾಳಿಕಾರ್ತಿಯಾಗಿ ಅಮೂಲ್ಯ ಪ್ರಥಮ ದಾಳಿಯಲ್ಲಿ ಬೋನಸ್ ಅಂಕವನ್ನು ಗಳಿಸ್ಕೊಳ್ತಾ ಇದೀಗ ಎರಡನೇ ದಾಳಿ. ತಮ್ಮ ತಂಡ ಫೈನಲ್ಗೆ ಬರೋದ್ರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿರುವ ಆಟಗಾರ್ತಿ ಕೂಡ. ಮತ್ತೊಂದು ಬೋನಸ್ನ ಪ್ರಯತ್ನ, ಬಟ್ ಇಲ್ಲಿ ಆಂಕಲ್ ಹೋಲ್ಡ್ನ ಪ್ರಯತ್ನ ಕೂಡ ಬರ್ತಾ ಇದೆ. ಎರಡು ಸಿಕ್ಕಿದೆಯಾ? ಎಸ್, ಒಂದು ಬೋನಸ್ ಅಂಕದ ಜೊತೆ ಟಚ್ ಪಾಯಿಂಟ್ ಕೂಡ ಸಿಗ್ತಾ ಇದೆ. 2 ಅಂಕಗಳ ಜೊತೆಗೆ 3 ಅಂಕಗಳನ್ನ ಒಟ್ಟಾಗಿ ಪಡೆದುಕೊಳ್ತಾರೆ ಈ ದಾಳಿಯ ಮುಖಾಂತರವಾಗಿ. ಯೋಗೇಶ್ವರ್ ಮತ್ತೊಂದು ಎಂಟಿ ರೇಡ್ಗೆ ವಾಪಸ್ ಆಗ್ತಾರೆ. ಹೆಚ್ಚು ಎಂಟಿ ರೇಡ್ಗೆ ಅವಕಾಶ ಇಲ್ಲ. 2 ಎಂಟಿ ರೇಡ್ ಆದರೆ 3ನೇ ರೇಡ್ ಡೂ ಆರ್ ಡೈ ಆಗಿರುತ್ತೆ. ಹಾಗಾಗಿ ಎಂಟಿ ರೇಡ್ಗಳ ಬಗ್ಗೆ ಗಮನವನ್ನು ಇರಿಸಿಕೊಳ್ಬೇಕಾಗುತ್ತೆ ತಂಡಗಳು. ಕಳೆದ 2 ಡೂ ಆರ್ ಡೈ ರೈಡ್ಗಳು ಈ ಒಂದು ಪಂದ್ಯಾವಳಿಯಲ್ಲಿ ಮೊಟ್ಟ ಮೊದಲ ಡೂ ಆರ್ ಡೈ ಬಂದಿದೆ. ಕಳೆದ 2 ರೇಡ್ ಎಂಟಿ ರೇಡ್ ಆಗಿದ್ದರಿಂದ ಮೊಟ್ಟ ಮೊದಲ ಡೂ ಆರ್ ಡೈ ಮೈಸೂರು ತಂಡಕ್ಕೆ. ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ, ಅಂಕಣದ ಸಾಕಷ್ಟು ಒಳಭಾಗದಕ್ಕೆ ಹೋಗುವ ಪ್ರಯತ್ನ ಕೂಡ ಇತ್ತು. ಇದೇ ಒಂದು ಅವಕಾಶ ಇತ್ತು, ಮಿಸ್ ಮಾಡು. ಯೋಗೇಶ್ವರಿ ದಾಳಿಯಲ್ಲಿ ಸಮಯ ಕಡಿಮೆ ಇದೆ. ಸಂಪೂರ್ಣ ಒಳಭಾಗಕ್ಕೆ ಹೋದ್ರೆ ಕಷ್ಟ. ಚಕ್ರವ್ಯೂಹದ ರೀತಿಯಲ್ಲಿದೆ ಡಿಫೆನ್ಸ್ ಇಲ್ಲಿ ಜೈ ಮಹಾಕಾಳಿ ತಂಡದಲ್ಲಿ. ಡಿಫೆನ್ಸ್ನ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದಾರೆ ಯೋಗೇಶ್ವರಿ. ಟ್ಯಾಕಲ್ನ ಪಾಯಿಂಟ್, ಮೊಟ್ಟ ಮೊದಲ ಟ್ಯಾಕಲ್ ಪಾಯಿಂಟ್ ನಮಗೆ ಕಾಣಿಸಿಗ್ತಾ ಇದೆ ಜೈ ಮಹಾಕಾಳಿ ಚಿಂಚಿಲಿ ತಂಡದಲ್ಲಿ. ತಮ್ಮ ಬಲಿಷ್ಠತೆಯನ್ನು ತೋರಿಸಿದ್ರೆ ಇಲ್ಲಿ ಅದಕ್ಕೆ ಅವಕಾಶ ಇಲ್ಲ. ನಿಯಮದ ಉಲ್ಲಂಘನೆ ಆರ್ಗ್ಯುಮೆಂಟ್ ಅನ್ನು ತೆಗೆದುಕೊಂಡ್ರೆ ಒಂದು ವಾರ್ನಿಂಗ್ ಅನ್ನು ನೀಡಲಾಗುತ್ತೆ. ಸುಲ್ತಾನ್ ಜೆರ್ಸಿ ನಂಬರ್ 10 ಹಸಿರು ಕಾರ್ಡ್ ದರ್ಶನವನ್ನ ಪಡ್ಕೊಂಡಿದ್ದಾರೆ. ಮಧ್ಯ ದಾಳಿಯಲ್ಲಿ ಜೈ ಮಾಕಲಿ ಚಿಂಚಲಿ ತಂಡದ ಜೆರ್ಸಿ ನಂಬರ್ 8ರ ದಾಳಿಗಾರ್ತಿ ಅಮೂಲ್ಯ ಪಾಟೀಲ್. ಉತ್ತರ ಕರ್ನಾಟಕದ ಬೆಳಗಾವಿ ಮೂಲದ ಆಟಗಾರ್ತಿ. ಅನೇಕ ಬಾರಿ ಜೂನಿಯರ್ ಹಾಗೂ ಸೀನಿಯರ್ ವಿಭಾಗದಲ್ಲಿ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದ ಅನುಭವ ಇದೆ. ಇಲ್ಲಿ ಆಫಿಷಿಯಲ್ ಟೈಮ್ ಔಟ್ ಅನ್ನ ತೀರ್ಪುಗಾರರು ತೆಗೆದುಕೊಳ್ತಾ ಇದ್ದಾರೆ. ತೀರ್ಪುಗಾರರು ತೀರ್ಮಾನ ನೀಡೋದಕ್ಕೆ ಮುಂಚಿತವಾಗಿ ಆಟಗಾರ್ತಿಯರಲ್ಲಿ ವಾದ ವಿವಾದವನ್ನು ಮಾಡೋದು ಬೇಡ. ರೈಡರ್ ಔಟ್ ಆಗಿ ಅಂಕಣದ ಹೊರ ನಡೀತಾ ಇದ್ದಾರೆ. ಮುಖ್ಯ ತೀರ್ಪುಗಾರರು ಸಹ ಇಲ್ಲಿ ಚರ್ಚೆ ಮಾಡಿ ಒಂದು ಉತ್ತಮವಾದಂಥ ನಿರ್ಣಯವನ್ನು ನೀಡಿದ್ದಾರೆ. ಸ್ವಲ್ಪ ತಡ ಆಯಿತು ಅಷ್ಟೇ, ಪ್ರಾಮಾಣಿಕತೆ ಇದೆ, ಸ್ವಲ್ಪ ಯೋಚನೆ. ಗಾಯ ಚಿಕ್ಕದಾಗಿನೇ ಫುಟ್ವರ್ಕನ್ನು ಮಿಸ್ ಮಾಡಿಕೊಂಡು ವಾಪಸ್ ಆಗಿದ್ರು. ಆ ಯೋಚನೆಯಲ್ಲಿ ಒಪ್ಪಿಕೊಳ್ಳೋಕೆ ಸ್ವಲ್ಪ ತಡ ಆಯಿತು. ತೀರ್ಪುಗಾರರ ಚರ್ಚೆಯ ನಂತರ
ನಿರ್ಧಾರ ಬಂದಿದೆ. ಇದೀಗ ಅಂಕಗಳ ಅಂತರ 3ಕ್ಕೆ ಬಂದಿದೆ. 4-1 ಪಂದ್ಯ. ಚಿಂಚಿಲಿ ತಂಡ ಜೈ ಮಹಾಕಾಳಿ ತಂಡ ಮುನ್ನಡೆಯಲ್ಲಿ. ಜೆರ್ಸಿ ನಂಬರ್ 3 ಕಿಕ್ ಮಾಡುವ ಪ್ರಯತ್ನ, ಬ್ಯಾಕ್ ಕಿಕ್ನ ಪ್ರಯತ್ನವನ್ನು ನಡೆಸಿದ್ರು, ಆದರೆ ಪಾಯಿಂಟ್ ಸಿಕ್ಕಿಲ್ಲ. ರನ್ನಿಂಗ್ ಹ್ಯಾಂಡ್ ಟಚ್ನ ಪ್ರಯತ್ನ ಅಷ್ಟು ಡೀಪ್ ಆಗಿ ಕಾಣ್ತಾ ಇಲ್ಲ. ಡಿಫೆನ್ಸ್ ಎಚ್ಚೆತ್ತುಕೊಳ್ತಾ ಇದ್ದಾರೆ ಮೈಸೂರು ತಂಡದಲ್ಲಿ ಕೂಡ. ನಾವೇನು ಕಡಿಮೆ ಇಲ್ಲ ಅಂತಾರೆ. ದಾಳಿಗಾರ್ತಿಗೆ ಯಾವುದೇ ಅವಕಾಶವನ್ನು ನೀಡಿಲ್ಲ. ಈ ಪಂದ್ಯದಲ್ಲಿ ವಿಶೇಷವಾಗಿ ಯಾರೇ ಗೆದ್ರು ಏನು ಬಹುಮಾನ ಇದೆಯೋ ಅದರ ಜೊತೆಯಲ್ಲಿ ನಮ್ಮ ಶ್ರೀಯುತ ರಾಮಯ್ಯರವರು ಬಿಜೆಪಿ ಮುಖಂಡರು 10,000 ರೂಪಾಯಿಗಳ ಎಕ್ಸ್ಟ್ರಾ ಬಹುಮಾನವನ್ನು ನೀಡೋದಕ್ಕೆ ಘೋಷಿಸಿದ್ದಾರೆ. ಅದೇ ರೀತಿ ಸುಬ್ರಹ್ಮಣ್ಯ ಅವರು ಸಹ ಈ ಪಂದ್ಯದಲ್ಲಿ ಯಾರು ಗೆದ್ರು ಸಹ ವಿಶೇಷವಾಗಿ 5,000 ರೂಪಾಯಿ ಬಹುಮಾನ ಘೋಷಿಸಿದ್ದಾರೆ. ಬಾಂಬೆ ನಾಗರಾಜ್ರವರು ಮೈಸೂರು ತಂಡ ಗೆದ್ರೆ ಮಾತ್ರ ಇಲ್ಲಿ 5,000 ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ. ಶ್ರೀಯುತ ಸುಬ್ರಹ್ಮಣ್ಯರವರು ಹೊಸಕೆರಳ್ಳಿ ಅವರು ಈ ಒಂದು ಪಂದ್ಯಾವಳಿಯಲ್ಲಿ ಯಾರು ಬೆಸ್ಟ್ ರೈಡರ್, ಬೆಸ್ಟ್ ಡಿಫೆಂಡರ್, ಬೆಸ್ಟ್ ಆಲ್ರೌಂಡರ್ ಆಗ್ತಾರೋ ಅವರಿಗೆ 6 ಸ್ಪೋರ್ಟಿವ್ ಬೈಸಿಕಲ್ ಅನ್ನು ಇಲ್ಲಿ ನೀಡಿರ್ತಾರೆ. ಅವರಿಗೂ ಸಹ ಅಭಿನಂದನೆ. ವಾದ ವಿವಾದಗಳ ನಡುವೆ ತೀರ್ಪುಗಾರರ ತೀರ್ಮಾನ, ಅಂತಿಮ ತೀರ್ಮಾನ. ಲೆಫ್ಟ್ ಕಾರ್ನರ್ ಮೇಲೆ ನೇರವಾಗಿ ಅಟ್ಯಾಕ್ ಮಾಡ್ತಾ ಒಂದು ಅಂಕವನ್ನು ಪಡ್ಕೊಂಡು ಹೋಗ್ತಾರೆ. ಇದರೊಂದಿಗೆ ಜೆರ್ಸಿ ನಂಬರ್ 7 5-1 ಪಂದ್ಯ. ಇದೀಗ 4 ಅಂಕಗಳ ಅಂತರ. ಆಟಗಾರ್ತಿಯರ ಗಮನಕ್ಕೆ ಸ್ಕೋರ್ ಬೋರ್ಡ್ ಅನ್ನು ತಾವು ಗಮನಿಸಬಹುದು. ಸ್ಕ್ರೀನ್ ನಲ್ಲಿ ನಿಮಗೆ ಟೈಮ್ ಕಾಣುತ್ತೆ. ಪ್ರತಿ ರೈಡ್ನಲ್ಲೂ ಕೂಡ 30 ಸೆಕೆಂಡ್ಗಳ ರೈಡ್ನ ಅವಕಾಶ ಇರುತ್ತೆ. ದಾಳಿಗಾರ್ತಿ ಆ 30 ಸೆಕೆಂಡ್ನಲ್ಲಿ ತಮ್ಮ ರೈಡನ್ನು ಮುಗಿಸಿ ತಮ್ಮ ಅಂಕಣವನ್ನು ಸೇರಿಕೊಳ್ಳಬೇಕಾಗುತ್ತೆ. 30 ಸೆಕೆಂಡನ್ನು ದಾಟಿದ್ದೇ ಆದರೆ ದಾಳಿಗಾರ್ತಿಯನ್ನು ಔಟ್ ಅಂತ ಘೋಷಣೆ ಮಾಡಲಾಗುತ್ತೆ ತೀರ್ಪುಗಾರರು. ಹಾಗಾಗಿ ಆ 30 ಸೆಕೆಂಡ್ನ ಮೌಲ್ಯವನ್ನು ತಿಳ್ಕೊಳ್ಬೇಕಾಗುತ್ತೆ ಆಟಗಾರ್ತಿಯರು. ಅನುಭವದ ಆಟಗಾರ್ತಿಯರ ಪ್ರದರ್ಶನವನ್ನು ಈ ಪಂದ್ಯದಲ್ಲಿ ನೋಡ್ತಾ ಇದ್ದೇವೆ. ಅಮೂಲ್ಯ 4 ಅಂಕಗಳ ಅಂತರ ಜೊತೆಗೆ ಡೂ ಆಲ್ ಡೈ ಇದ್ದ ಕಾರಣ ವಾಪಸ್ ಆಗಿದ್ದಾರೆ. ಇದೀಗ ಡೂ ಆಲ್ ಡೈ ನಲ್ಲಿ ಜೆರ್ಸಿ ನಂಬರ್ 7 ರನ್ನಿಂಗ್ ಹ್ಯಾಂಡ್ ಟಚ್ ನೇರವಾಗಿ ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡಿದ್ದಾರೆ. ಲೆಫ್ಟ್ ಕವರ್ ಮೇಲೆ ಅಟ್ಯಾಕ್ ಮಾಡ್ತಾ ಆತ್ಮವಿಶ್ವಾಸದ ಜೊತೆ ಮಧ್ಯಗೆರೆ ಸಮೀಪದಲ್ಲಿ ಕಾಯ್ತಾ ಇದ್ದಾರೆ ಡಿಫೆಂಡರ್ಗಾಗಿ. ನಗ್ನ ಸಂಪಾದನೆಯೊಂದಿಗೆ ಮೈಸೂರು ತಂಡ 5-2 ಪಂದ್ಯ ಸಾಗ್ತಾ ಇದೆ. ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ. ಮಧ್ಯದಾಳಿಯಲ್ಲಿ ಅಮೂಲ್ಯ ಪಾಟೀಲ್ ಲೆಫ್ಟ್ ರೈಡರ್ ಇಲ್ಲ ಅವರು ತಮ್ಮ ಹೈಟ್ ಅನ್ನು ಇಲ್ಲಿ ಅಡ್ವಾಂಟೇಜ್ ಆಗಿ ಪಡ್ಕೊಳ್ಳುವಂತೆ ಎಲ್ಲ ಸಾಧ್ಯತೆ ಇದೆ. ಲೆಫ್ಟ್ ಕಾರ್ನರ್ ಭಾಗದಿಂದ ಬ್ಲಾಕ್ ಮಾಡೋದಕ್ಕೆ ಮುಂದಾದ್ರು. ಅದ್ಭುತವಾದಂತಹ ಒಂದು ದಾಳಿಯನ್ನು ನಡೆಸಿಕೊಳ್ತಾ ಇದ್ದಾರೆ ಅಮೂಲ್ಯ ಪಾಟೀಲ್. ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್ ಸೇರ್ಪಡೆ ಆಗಿದೆ. ಅಂಕಗಳ ಅಂತರ ಮತ್ತೆ 5ಕ್ಕೆ. ಯೋಗೇಶ್ವರಿ ದಾಳಿ ವಿಭಾಗದಲ್ಲಿ ರನ್ನಿಂಗ್ ನಲ್ಲಿ ಬೋನಸ್ ಮಾಡುವ ಪ್ರಯತ್ನ. ಚುರುಕಾದ ಪಾದಚಲನೆ ಇತ್ತು. ಡಿಫೆನ್ಸ್ ಅನ್ನು ಕನ್ಫ್ಯೂಸ್ ಮಾಡುವ ಆಲೋಚನೆ ಕೂಡ ಇತ್ತು. ಅದರ ನಡುವೆ ಒಂದು ರನ್ನಿಂಗ್ ಬೋನಸ್ನ ಪ್ರಯತ್ನ. ಹ್ಯಾಂಡ್ ಟಚ್ಗೂ ಕೂಡ ಪ್ರಯತ್ನವನ್ನು ಮುಂದುವರಿಸಿದ್ದಾರೆ. ಟಚ್ ಪಾಯಿಂಟ್ಗಾಗಿ ಪ್ರಯತ್ನವನ್ನು ಮಾಡಿದ್ರು, ಆದರೆ ಸಮಯದ ಅಭಾವ. 10 ಸೆಕೆಂಡ್ಗಳಿದ್ದಾಗಲೇ ಬಜರ್ ಸೌಂಡ್ ಆರಂಭ ಆಗುತ್ತೆ. ಸೂಚನೆ ಕಿವಿಗೆ ಬಿದ್ದ ಕೂಡಲೇ ಸಹಜವಾಗಿ ರೈಡರ್ಗಳು ಸ್ವಲ್ಪ ಮಟ್ಟಿಗೆ ವಾಪಸ್ ಹೋಗೋ ಆಲೋಚನೆಯನ್ನು ಮಾಡ್ತಾರೆ. ಮತ್ತೆ ಅಮೂಲ್ಯ ಕಳೆದ ದಾಳಿಯಲ್ಲಿ ಒಂದು ಸೂಪರ್ ಆದಂತಹ ಒಂದು ರೈಡನ್ನು ತೋರಿಸಿದ್ರು. ಈ ಬಾರಿ ರೋಡ್ನ ಪ್ರಯತ್ನ. ನೀಲಕಾಯದ ಆಟಗಾರ್ತಿಯನ್ನ ಬಾಕ್ಲೈನ್ನ ಹೊರಭಾಗದಲ್ಲಿ ಟ್ಯಾಕಲ್ ಮಾಡೋದು ಕಷ್ಟ. ಆತುರದ ನಿರ್ಧಾರ. ರೈಟ್ ಕಾರ್ನರ್ ಜಾಗದಿಂದ ಸುಲ್ತಾನ ಸ್ವಲ್ಪ ಒಳಭಾಗಕ್ಕೆ ಬರೋವರೆಗೂ ಕಾಯಬೇಕಿತ್ತು ಅನ್ಸುತ್ತೆ. ಮಧ್ಯದಾಳಿಯಲ್ಲಿ ಯೋಗೇಶ್ವರ್ ಮೈಸೂರು ಜಿಲ್ಲಾ ತಂಡದ ಶ್ರೇಷ್ಠ ದಾಳಿಗಾರ್ತಿ. ಈ ಬಾರಿ ಲೆಫ್ಟ್ ಕಾರ್ನರ್ ಭಾಗದಿಂದ ಆಂಕಲ್ ಔಟ್ ಮಾಡುವಂತ ಪ್ರಯತ್ನ ಇತ್ತು. ಬೋನಸ್ನ ಜೊತೆಯಲ್ಲಿ ಒಂದು ಟಚ್ ಪಾಯಿಂಟ್. ನಮ್ಮ ಪ್ರೇಕ್ಷಕರು ತುಂಬಾ ಸೈಲೆಂಟ್ ಆಗಿ ಮ್ಯಾಚ್ ನೋಡ್ತಾ ಇದ್ರ. ಈ ರೀತಿಯಾದಂತಹ ದಾಳಿಗಳು ಬಂದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಚಪ್ಪಾಳೆ ಮೂಲಕ ಆಟಗಾರ್ತಿಯರಿಗೆ ಹೊರದುಂಬಿಸಿದ್ರೆ ಈ ಪಂದ್ಯದಲ್ಲಿ ಇನ್ನಷ್ಟು ರೋಚಕ ಕ್ಷಣಗಳನ್ನ ನಾವು ನೋಡ್ಬೋದು. ಎಸ್, ಅದ್ಭುತವಾದಂತಹ ಡೈವಿಂಗ್ ಟ್ಯಾಕಲ್. ಕಳೆದ ಬಾರಿ ಆದಂತ ಮಿಸ್ಟೇಕ್ ಅನ್ನ ಈ ಬಾರಿ ಸರಿಪಡಿಸ್ಕೊಳ್ತಾರೆ. ಕಳೆದ ಬಾರಿ ಒಂದು ಕಾಲಿಗೆ ಹಾರಿದ್ರು, ಆ ಸಂದರ್ಭದಲ್ಲಿ ಅಮೂಲ್ಯ ಎಸ್ಕೇಪ್ ಆಗಿದ್ರು. ಈ ಬಾರಿ ಕರೆಕ್ಟ್ ಆದಂತ ಟೈಮಿಂಗ್ ಕೂಡ ಇತ್ತು. 2 ಕಾಲುಗಳು ಒಂದು ಕಡೆಗೆ ಬರುವ ಸಂದರ್ಭಕ್ಕೆ ಸರಿಯಾಗಿ ಡೈವ್ ಮುಖಾಂತರ ಡಬಲ್ ಆಂಕಲ್ ಹೋಲ್ಡ್ ಅನ್ನು ತೆಗೆದುಕೊಂಡಿದ್ದಾರೆ. ಅದರ ಮುಖಾಂತರ ಯಶಸ್ವಿ ಟ್ಯಾಕಲ್. ಮೊಟ್ಟ ಮೊದಲ ಬಾರಿಗೆ ಈ ಪಂದ್ಯದಲ್ಲಿ ಅಮೂಲ್ಯರವರನ್ನ ಟ್ಯಾಕಲ್ ಮಾಡಲಾಗಿದೆ. ಹ್ಯಾಪಿ ಗರ್ಲ್ಸ್ ಮೈಸೂರು ತಂಡ. 8-5 ಪಂದ್ಯ.
ಕೇವಲ 3 ಅಂಕದ ಅಂತರದಲ್ಲಿ ಜೈಮಾಕಲಿ ಚಿಂಚಲಿ ತಂಡ. ಪದ್ಮನಾಭ ನಗರ ವಿಧಾನಸಭಾ ಕ್ಷೇತ್ರದ ನಮ್ಮ ನೆಚ್ಚಿನ ಶಾಸಕರು, ನಲ್ಮೆಯ ಜನನಾಯಕರು, ಕರ್ನಾಟಕ ಸರ್ಕಾರದ ವಿರೋಧ ಪಕ್ಷದ ನಾಯಕರಾಗಿ, ಮಾಜಿ ಉಪಮುಖ್ಯಮಂತ್ರಿಗಳಾಗಿ, ಆರೋಗ್ಯ ಸಚಿವರಾಗಿ, ಮಾಜಿ ಕಂದಾಯ ಸಚಿವರಾಗಿ, ಮಾಜಿ ಸಾರಿಗೆ ಸಚಿವರಾಗಿ, ವಿಶೇಷವಾಗಿ ಅವರು ಸಾರಿಗೆ ಸಚಿವರಾಗಿದ್ದ ಸಂದರ್ಭದಲ್ಲಿ ಸುಮಾರು 12 ಜನ ಕಬಡ್ಡಿ ಕ್ರೀಡಾಪಟುಗಳಿಗೆ ಒಮ್ಮೆಲೆ BMTCಯಲ್ಲಿ ಕ್ರೀಡಾಪಟುಗಳ ಒಂದು ಜೀವನವನ್ನು ರೂಪಿಸಿಕೊಳ್ಳೋದಕ್ಕೆ ಸನ್ಮಾನ್ಯ ಶ್ರೀಯುತ ಆರ್ ಅಶೋಕ್ ಸರ್ ಅವರು ಕಾರಣೀಭೂತರಾಗಿರ್ತಾರೆ. ಒಮ್ಮೆ ಜೋರ ಚಪ್ಪಳಿಯೊಂದಿಗೆ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸೋಣ. ಇದೀಗ ತಾನೇ ನಮ್ಮ ಮುಂದಿನ ಭರವಸೆಯ ಯುವ ನಾಯಕರು ಸನ್ಮಾನ್ಯ ಶ್ರೀಯುತ ಶರತ್ ಅಶೋಕ್ ಸರ್ ಅವರು ಆಗಿರ್ತಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಏಕಾಂಗಿ ಹೋರಾಟವನ್ನು ಮುಂದುವರಿಸ್ತಾ ಇರೋದು ಯೋಗೇಶ್ವರಿ. ದಾಳಿ ವಿಭಾಗದಲ್ಲಿ ಮೈಸೂರು ತಂಡದ ಪರವಾಗಿ ಜೈ ಮಹಾಕಾಳಿ ಚಿಂಚಲಿಯ ಬಲಿಷ್ಠ ಡಿಫೆನ್ಸ್ ಅನ್ನ ಬೇಯಿಸಿರುವ ಆಟಗಾರ್ತಿ. ಎರಡೂ ತಂಡಗಳು ಕೂಡ ಆಲ್ಔಟ್ ಅನ್ನು ಪಡೆಯುವ ಆಲೋಚನೆಯಲ್ಲಿ ಪಂದ್ಯವನ್ನು ಮುನ್ನಡೆಸಿರು. ಮೊದಲ ಆಲ್ಔಟ್ ಪಡೆಯೋಕೆ ಅಡ್ವಾಂಟೇಜ್ ಸ್ವಲ್ಪ ನೋಡಿ, ಅಲ್ಲಿ ಸ್ಟೇಜ್ ಪಕ್ಕದಲ್ಲಿ ಸೌಂಡ್ ಸಿಸ್ಟಮ್ ಏನಿದೆ ಅದರ ಮುಂಭಾಗದಲ್ಲಿ ನಿಂತಿರುವಂಥವ್ರು ಒಂದು ಸ್ವಲ್ಪ ಪಕ್ಕಕ್ಕೆ ಸರಿಬೇಕು ಸರ್. ಮೈಕ್ಗೆ ಡಿಸ್ಟರ್ಬ್ ಆಗ್ತಾ ಇರುತ್ತೆ, ಹಾಗಾಗಿ ದಯವಿಟ್ಟು ಸ್ವಲ್ಪ ಸಹಕರಿಸಿ. ಚಿಂಚಲಿ ತಂಡದ ಪರವಾಗಿ ಕಿಕ್ ಮಾಡುವ ಪ್ರಯತ್ನ ಮತ್ತು ಸತತವಾಗಿ ಸಪೋರ್ಟಿಂಗ್ ರೇಡರ್ ಆಗಿ ಅಮೂಲ್ಯ ಅವರಿಗೆ ಸಹಾಯ ಹಸ್ತವನ್ನು ನೀಡ್ತಾ ಇರುವ ಆಟಗಾರ್ತಿ. ಹ್ಯಾಂಡ್ ಟಚ್ನ ಪ್ರಯತ್ನ, ಮತ್ತೊಂದು ಎಂಟಿ ರೇಡನ್ನು ನೋಡ್ತಾ ಇದ್ದೀವಿ. ಹೆಚ್ಚು ಎಂಟಿ ರೇಡ್ಗಳು ಅಮೂಲ್ಯ ಅಂಕಣದ ಹೊರಗಡೆ ಹೋದ ಮೇಲೆ ಕಾಣಿಸ್ತಾ ಇದೆ ನಮಗೆ. ಚಿಂಚಲಿ ತಂಡದ ಪರವಾಗಿ ಎಂಟಿ ರೇಡ್ಗಳು ಕಂಡಿಲ್ಲ. ಇದು ಡೂ ಆರ್ ಡೈ ಥರ್ಡ್ ಡೈ. ಥರ್ಡ್ ರೈಡ್. ಒಂದು ತಂಡದಿಂದ ನೇರವಾಗಿ 2 ಎಂಟಿ ರೈಡ್ ಆದರೆ 3ನೇ ರೈಡ್ ಡಿಸೈಡೆಡ್ ಆಗಿರುತ್ತೆ. ದಾಳಿಯಲ್ಲಿ ಮೈಸೂರು ತಂಡದ ಪ್ರಿಯಾಂಕಾ 5 ಆಟಗಾರ್ತಿಯ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಚುರುಕಿನ ಪಾದಗಳ ಚಲನೆಯೊಂದಿಗೆ ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವಂತ ಪ್ರಯತ್ನ. ಲೆಫ್ಟ್ ಕಾರ್ನರ್ ಭಾಗದಿಂದ ಅದ್ಭುತವಾದಂತಹ ಡೈವಿಂಗ್ ಡಬಲ್ ಆಂಕಲ್ ಹೋಲ್ಡ್. ಜೈಮಾಕಲಿ ಚಿಂಚಲಿ ತಂಡಕ್ಕೆ 1 ಅಂಕ ಸೇರ್ಪಡೆಯಾಗ್ತದೆ. ಇಲ್ಲೂ ಕೂಡ ಥರ್ಡ್ ರೈಡ್ ಅಂಕವನ್ನು ಪಡೆಯಲೇಬೇಕಾದ ಒತ್ತಡ. ಇಲ್ಲೂ ಕೂಡ ಬೋನಸ್ ಆಫ್ ಆಗಿದೆ. ಟಚ್ ಪಾಯಿಂಟ್ ಅನ್ನು ಪಡೆಯುವ ಅವಕಾಶ ಮಾತ್ರ ಇದೆ. ರೆಡಿಯಾಗಿ ನಿಂತಿದ್ದಾರೆ ಡಿಫೆನ್ಸ್. ರೇಡರ್ ಸ್ವಲ್ಪ ತಪ್ಪು ಮಾಡಿದ್ರು ಟ್ಯಾಕಲ್ ಆಗುತ್ತೆ. ಕಿಕ್ ಮಾಡುತ್ತಾ ಇದ್ದಾರೆ. ಕಿಕ್ ಅನ್ನೇ ಟ್ಯಾಕಲ್ ಆಗಿ ಪರಿಗಣಿಸ್ತಾರೆ ರೈಟ್ ಕಾರ್ನರ್ ಜಾಗದಲ್ಲಿ. ಒಂದು ಅದ್ಭುತವಾದಂತಹ ಪ್ರಯತ್ನ, ಮತ್ತೊಮ್ಮೆ ಯಶಸ್ಸು. ಡಿಫೆನ್ಸ್ನ ಬಲಿಷ್ಠತೆ ಎರಡೂ ತಂಡದಲ್ಲೂ ಕೂಡ ಇದೀಗ. ಮೈಸೂರಿನ ಆಟಗಾರ್ತಿ ನಾವೇನು ಕಡಿಮೆ ಇಲ್ಲ ಅಂತಾರೆ ಚಿಂಚಲಿ ತಂಡದ ಡಿಫೆನ್ಸ್ ವಿರುದ್ಧ. ಮಧ್ಯ ದಾಳಿಯಲ್ಲಿ ಯೋಗೇಶ್ವರಿ 5 ಆಟಗಾರರ ನಡುವೆ ಸಾಕಷ್ಟು ಒಳನುಗ್ಗಿದ್ರು. ಒಂದು ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯಿತು. ಸರಿಯಾದ ಸಮಯಕ್ಕೆ ಲೆಫ್ಟ್ ಕವರ್ ಭಾಗ ಹಾಗೂ ಲೆಫ್ಟ್ ಕಾರ್ನರ್ ಭಾಗದಿಂದ ಒಂದು ಉತ್ತಮವಾದಂತಹ ಟ್ಯಾಕಲ್. ಮತ್ತೆ ಅಮೂಲ್ಯ ಪಾಟ್ ಬಹಳಷ್ಟು ಸಮಯ ಅಂಕಣದ ಹೊರಗಡೆ ಕಳೆದಿದ್ದಾರೆ ಅಮೂಲ್ಯ. ಒಂದು ಟ್ಯಾಕಲ್ ಅವ್ರನ್ನ ಹಲವು ನಿಮಿಷಗಳ ಕಾಲ ಕೋರ್ಟ್ನಿಂದ ಹೊರಗಡೆ ಕುಳಿತುಕೊಳ್ಳೋ ಹಾಗೆ ಮಾಡಿ. ನೀಲಕಾಯ್ದ ಆಟಗಾರ್ತಿ ಸಂಪೂರ್ಣ ಒಳಭಾಗದಲ್ಲಿ ನುಗ್ಗಿ ಆಡೋ ಪ್ರಯತ್ನ, ಕಿಕ್ ಮಾಡುವ ಪ್ರಯತ್ನ, ತಮ್ಮ ಕಾಲನ್ನು ಹುಷಾರಾಗಿ ನೋಡ್ಕೊಳ್ತಾ ಇದ್ದಾರೆ. ಒಳ್ಳೆ ಪ್ರಯತ್ನ ಇತ್ತು, ಆದರೆ ಕಾಂಬಿನೇಷನ್ ಸೆಟ್ ಆಗಲಿಲ್ಲ. ತಾಳ್ಮೆ ಅಗತ್ಯ ಇತ್ತು. ತಾಳ್ಮೆ ಕಳೆದುಕೊಂಡ ಆಟಗಾರ್ತಿ ಲೆಫ್ಟ್ ಕಾರ್ನರ್ ಜಾಗದಿಂದ ಈತ ಒಂದು ತಪ್ಪನ್ನು ಎಸಗಿದ್ದಾರೆ. ಬ್ಲಾಕ್ ಮಾಡುವ ಪ್ರಯತ್ನ, ಬಲಿಷ್ಠ ಆಟಗಾರ್ತಿಯನ್ನು ಏಕಾಂಗಿಯಾಗಿ ಬ್ಲಾಕ್ ಮಾಡೋದು ಕಷ್ಟ ಸಾಧ್ಯ. ಸಪೋರ್ಟ್ ತೆಗೆದುಕೊಂಡೇ ಆ ಒಂದು ಟ್ಯಾಕಲ್ನ ಪ್ರಯತ್ನವನ್ನು ಮಾಡಬೇಕಿತ್ತು ಅಂತ ಅನ್ಸುತ್ತೆ. ಮತ್ತಷ್ಟು ಎಂಟಿ ರೇಡ್ಗಳನ್ನು ನೋಡುವ ಸಾಧ್ಯತೆ ಈಗ ಮತ್ತೊಮ್ಮೆ. ಆದರೆ ಆದಷ್ಟು ಬೇಗ ಆಲ್ಔಟ್ ಅನ್ನು ಪಡೆಯುವ ಆಲೋಚನೆಯಲ್ಲಿರುವುದು ಜೈ ಮಹಾಕಾಳಿ ಚಿಂಚಲಿ ತಂಡ. ಮತ್ತೊಮ್ಮೆ ಅಮೂಲ್ಯ 4 ಜನ ಆಟಗಾರ್ತಿಯರ ನಡುವೆ ಒಂದೊಂದು ದಾಳಿಯಲ್ಲಿ ಒಂದೊಂದು ಸ್ಕಿಲ್ ಅನ್ನು ನೋಡ್ತಾ ಇದ್ದೇವೆ.
ಡಿಫೆನ್ಸ್ ಅನ್ನ ಕನ್ಫ್ಯೂಸ್ ಮಾಡುವ ಪ್ರಯತ್ನ ಅದು ಬಹಳಷ್ಟು ಒಳಭಾಗಕ್ಕೆ ನುಗ್ಗಿ ಆಡುವ ಪ್ರಯತ್ನ ಈ ಬಾರಿ ಕಿಕ್ ಮಾಡಿದ್ರು. ಇಲ್ಲಿ ಟ್ಯಾಕಲ್ ಮಾಡುವ ಅವಕಾಶ ಇತ್ತು, ಅವಕಾಶವನ್ನು ಮಿಸ್ ಮಾಡಿಕೊಂಡು ಲೆಫ್ಟ್ ಕಾರ್ನರ್ ಜಾರಿ. ಸ್ವಲ್ಪ ಮಟ್ಟಿಗೆ ಸಂಕಷ್ಟದಲ್ಲಿ ಈಗ ಮೈಸೂರಿನ ತಂಡ. ಸರ್ ಇಲ್ಲಿ ದಯವಿಟ್ಟು ನಿಂತಿರೋರು ಇಲ್ಲಿ ನಮ್ಗೆ ಕಾಣಲಿಲ್ಲ ಅಂದರೆ ನಾವು ಡಿಸಿಷನ್ ಪ್ರಾಬ್ಲಮ್ ಆಗ್ತದೆ. ಚೇರ್ ಹಾಕಬಿಡಿ ಇವತ್ತು ಗೊತ್ತಾಗಿದೆ ಸರ್. ಇದು ಪ್ರಯತ್ನ, ಇದು ಟೈಮಿಂಗ್, ಇದು ಕಬಡ್ಡಿ, ಇದು ಒಗ್ಗಟ್ಟು. 1 ವರ್ಸಸ್ 3 ಒಂದು ಅದ್ಭುತವಾದಂಥ ಟ್ಯಾಕಲ್. ಅತ್ಯಂತ ರೋಮಾಂಚಕಾರಿಯಾದಂಥ ದೃಶ್ಯ ಆಗಿತ್ತು ಈವರೆಗಿನ ಪಂದ್ಯದಲ್ಲಿ. ಡೈವಿಂಗ್ ಆಂಕಲ್ ಹೋಲ್ಡ್, ಡಬಲ್ ಆಂಕಲ್ ಹೋಲ್ಡ್ ಮಾಡಿ ಕಬಡ್ಡಿಯ ನಿಜವಾದ ರೂಪವನ್ನು ತೋರಿಸಿದ್ರು ಮೈಸೂರಿನ ಡಿಫೆನ್ಸ್. ಇಲ್ಲೂ ಕೂಡ ಅದೇ ರೀತಿ ಇದೆ, ನಾವೇನು ಕಡಿಮೆ ಇಲ್ಲ ಅಂತಾರೆ. ರೈಟ್ ಕಾರ್ನರ್ ಜಾಗದಿಂದ ಇಲ್ಲೂ ಕೂಡ ಚಿಂಚಿಲಿ ತಂಡದ ಪರವಾಗಿ ಕೂಡ ಅದೇ ರೀತಿಯಾದಂತಹ ಒಂದು ಟ್ಯಾಕಲ್ ತೆಗೆಯೋದ್ರ ಮುಖಾಂತರ ಸೇಡನ್ನು ತೀರಿಸಿಕೊಳ್ತಾರೆ. ಮತ್ತೆ ಸೂಪರ್ ಟೆಕಲ್ ಆನ್ ಆಗಿದೆ. ಮೈಸೂರು ಅಂಕಣದಲ್ಲಿ 3 ಆಟಗಾರ್ತಿಯರು ಇರುವಂತ ಸಂದರ್ಭ. ಅಮೂಲ್ಯ ಪಾಟೀಲ್ ಚಿಂಚಲಿ ತಂಡದ ಶ್ರೇಷ್ಠ ದಾಳಿಗಾರ್ತಿ. ಈ ಬಾರಿ ರೈಟ್ ಕಾರ್ನರ್ ಭಾಗದಿಂದ ಉತ್ತಮವಾದಂತಹ ಟ್ಯಾಕಲ್, ನಿರಂತರವಾಗಿ ಅದ್ಭುತವಾದಂತಹ ಒಂದು ಟ್ಯಾಕಲ್ ಮೂಲಕ ಮತ್ತೆ ಮೈಸೂರು ತಂಡದ ಆಟಗಾರ್ತಿಯರಲ್ಲಿ ಚೇತರಿಸಿಕೊಳ್ತಾ ಇದ್ದಾರೆ. 13-10. ಶ್ವೇತಾ ಓಕೆ 2 ಪಾಯಿಂಟ್ ಆಗ್ತಾರೆ ಸರ್. ಅಪ್ಡೇಟ್ ಆಗೋ ಟೈಮ್ ತಗೊಳುತ್ತೆ, ಯೂಟ್ಯೂಬಲ್ಲಿ ಬರೋಕ್ಕೆ ಲೇಟ್ ಆಗುತ್ತೆ. ನೀವು ಅದನ್ನ ಯಾಕೆ ನೋಡ್ತೀರಾ ಸರ್? ಈ ಸ್ಕೋರ್ ಇದ್ದಾರೆ, ಬರ್ಕೊಂಡಿರ್ತಾರೆ. ಇಲ್ಲಿ ಸ್ಕ್ರೀನ್ ಇಲ್ಲಿದೆ, ಅದು ಯೂಟ್ಯೂಬ್, ಅದು ಲೇಟ್ ಆಗುತ್ತೆ ಅದ್ರಲ್ಲಿ ಬರೋಕ್ಕೆ. ನೀವು ಅದನ್ನ ನೋಡಬೇಡಿ ಸರ್, ಲೈವ್ ಅಲ್ಲಿ ಮ್ಯಾಚ್ ನೋಡಿ. ಇದರೊಂದಿಗೆ ಪ್ರಥಮಾರ್ಧದ ಮುಕ್ತಾಯ. ಹಾಫ್ ಟೈಮ್ ಸ್ಕೋರ್ 13-10. 3 ಅಂಕದ ಮುನ್ನಡೆಯಲ್ಲಿ ಜೈ ಮಹಾಕಾಲಿ ಚಿಂಚಲಿ. ಸರ್ ಮ್ಯಾಚ್ ನ ಲೈವ್ ಅಲ್ಲಿ ನೋಡಿ, ಸ್ಕ್ರೀನ್ ಅಲ್ಲಿ ಯಾಕೆ ನೋಡ್ತೀರಾ? ನೀವು ಲೈವ್ ಬಂದಿದ್ದೀರಾ, ಅದು ಯೂಟ್ಯೂಬ್ ಇದೆ. ಸ್ಕೋರ್ ಅಪ್ಡೇಟ್ ಆಗಕ್ಕೆ ಒಂದು 10 ಸೆಕೆಂಡ್ ಲೇಟ್ ಆಗುತ್ತೆ, ಓಕೆನಾ? ಸ್ಕೋರ್ ಸ್ಕ್ರೀನ್ ಇಲ್ಲಿದೆ, ತಲೆ ಕೆಡಿಸ್ಕೋಬೇಡಿ ಆಯ್ತು. ನಾವು ಪ್ರತಿ ಸಾರಿ ಸ್ಕೋರ್ ಹೇಳ್ತೀವಿ, ನಮ್ಮ ಧ್ವನಿ ಕಡೆ ಸ್ವಲ್ಪ ಗಮನ ಕೊಡಿ. ಇಲ್ಲ ಬೇಡ ಅಂದ್ರೆ ಹೇಳಿ ನಿಲ್ಲಿಸ್ಬಿಡ್ತೀವಿ. ಬ್ಲೈಂಡ್ ಆಗಿ ನೋಡೋಣ ಅಂದ್ರೆ ನೋಡೋಣ, ಪರವಾಗಿಲ್ಲ. ಏನಾದರೂ ಸುಮಾರಾಗಿ ಮಾತಾಡ್ತೀವ, ಕಾಮೆಂಟ್ರಿ ಉಪಯೋಗ ಇದೆಯಾ? ಆಯ್ತು, ಟೆನ್ಷನ್ ತಗೊಂಬೇಡಿ ಸರ್. ಗೊತ್ತು ಕಬಡ್ಡಿ ಅಂದ್ರೆ ಹಾಗೇನೆ, ಬರೀ ಆಡೋರ್ಗಲ್ಲ ನೋಡೋರ್ಗೂ ಟೆನ್ಷನ್ ಇರುತ್ತೆ. ಓಕೆ, ಒಂದು 5 ನಿಮಿಷ ರೆಸ್ಟ್ ಕೊಡೋಣ. ಹಾಫ್ ಟೈಮ್ ಆಗಿದೆ, ಅದಾದ್ಮೇಲೆ ಮತ್ತೆ ಪಂದ್ಯ ಪ್ರಾರಂಭ ಮಾಡೋಣ. 2 ಬಲಿಷ್ಠ ತಂಡಗಳು, ಕರ್ನಾಟಕ ರಾಜ್ಯ ಕಂಡಂತ ಅತ್ಯಂತ ಬಲಿಷ್ಠ ತಂಡಗಳು ಅಂದ್ರೆ ತಪ್ಪಾಗಲಾರದು. ಹಲವು ಬಾರಿ ಇದೇ ರೀತಿ ಸೆಮಿಫೈನಲ್ ಹಾಗೆ ಫೈನಲ್ ಹಂತದಲ್ಲಿ ಮುಖಾಮುಖಿಯಾಗಿ ಪಂದ್ಯವನ್ನು ಆಡಿದ್ದಾರೆ. ಆಟಗಾರ್ತಿಯರಿಗೂ ಕೂಡ ಸಾಕಷ್ಟು ಒತ್ತಡ ಇರುತ್ತೆ. In men's section, final match, Custom GST and Railway Factory Bangalore. I request both the team captains, please go get them ready for the final match. ಸರ್, ಮುಖ್ಯ ತೀರ್ಪುಗಾರ ಮುನಿಗೌಡರು. ತಂಡಗಳ ಒಂದು ಪರಿಚಯ ಕಾರ್ಯಕ್ರಮಕ್ಕೆ ನಮ್ಮ ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಶರತ್ ಅಶೋಕ್ ಸರ್ ಅವರು ಸಹ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಎಚ್ ಬಸವರಾಜ್ರವರು, ಶ್ರೀಯುತ ವೆಂಕಟಸ್ವಾಮಿ ನಾಯ್ಡುರವರು, ಶ್ರೀಯುತ ಲಕ್ಷ್ಮೀಕಾಂತ್ ರವರು, ನಮ್ಮ ಮಂಡಲ ಅಧ್ಯಕ್ಷರು ಅತಿಥಿಗಳನ್ನ ಅಗ್ನಿಗೆ ಕರೆತಂದು ಪರಿಚಯದೊಂದಿಗೆ ಈ ಒಂದು ಮಹಿಳಾ ವಿಭಾಗದ ರಾಜ್ಯ ಮಟ್ಟದ
ಪಂದ್ಯಕ್ಕೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರಾದ ಚಪ್ಪಳೊಂದಿಗೆ ಸ್ವಾಗತಿಸೋಣ ನಮ್ಮ ಯುವ ನಾಯಕರು ಸನ್ಮಾನ್ಯ ಶ್ರೀಯುತ ಶರತ್ ಅಶೋಕ್ ಸರ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಂಡಗಳ ಒಂದು ಪರಿಚಯದೊಂದಿಗೆ ಶುಭವನ್ನು ಹಾರೈಸ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆಯ ಜೈ ಮಹಾಕಾಳಿ ಚಿಂಚಲಿ ತಂಡವನ್ನ ಒಂದು ಕಡೆ ಕಾಣಬಹುದು, ಹಾಗೆ ಅದೇ ರೀತಿ ಮೈಸೂರು ತಂಡವನ್ನು ಸಹ ಇಲ್ಲಿ ಕಾಣಬಹುದು. ಶ್ರೀಯುತ ಡಾಕ್ಟರ್ ಎಚ್ ಬಸವರಾಜರವರು ಮಹಾನಗರ ಪಾಲಿಕೆ ಸದಸ್ಯರು, ಅವರು ಸಹ ತಂಡಗಳ ಒಂದು ಪರಿಚಯ ಕಾರ್ಯಕ್ರಮದಲ್ಲಿ, ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಮೇಜರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಖಜಾಂಚಿಗಳು ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಮೇಜರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಆರ್ ಶೇಖರ್ ಸರ್ ಅವರು, ಹಾಗೆ ಮಂಡಳ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮೀಕಾಂತ್ ರವರು ಸಹ ತಂಡಗಳ ಪರಿಚಯ ಮಾಡಿಕೊಂಡು ಶುಭವನ್ನು ಹಾರೈಸಿದ್ದಾರೆ. ಹಾಗೆ ಶ್ರೀಯುತ ಸ್ವಾಮಿನಾಥನ್ ರವರು, ಎಲ್ಲ ಅತಿಥಿಗಳಿಗೂ ಸಹ ದಿವಂಗತ ಜಾಲಣಿ ಕೆ ರಾಮಯ್ಯರವರ ಸವಿನೆನಪಿಗಾಗಿ ಈ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಪ್ರತಿ ವರ್ಷವೂ ಸಹ ನಮ್ಮ HMD ಕಾಲೇಜ್ ಬಾಯ್ಸ್ ಹಾಗೂ ಕೇಶವ ಕ್ರೀಡಾ ಮಂಡಳಿ ವತಿಯಿಂದ ಈ ಒಂದು ಕಬಡ್ಡಿ ಪಂದ್ಯಾವಳಿ ಆಯೋಜನೆ ಆಗ್ತಾ ಬಂದಿದೆ. ವಿಶೇಷವಾಗಿ ಈ ಬಾರಿ ನಮ್ಮ ಪದ್ಮನಾಭ ನಗರದ ಈ ಒಂದು ವಾಜಪೇಯಿ ಕ್ರೀಡಾಂಗಣದಲ್ಲಿ ಬಹಳ ಅದ್ಭುತವಾಗಿ ಈ ಒಂದು ಕಾರ್ಯಕ್ರಮ ಆಯೋಜಿಸಲಾಗಿದೆ. ಮೊದಲು 4 ದಿನಗಳ ಒಂದು ಕಾರ್ಯಕ್ರಮವಾಗಿತ್ತು, ಆದರೆ ವರುಣನ ಅವಕೃಪೆಯಿಂದ 5ನೇ ದಿನ ಇಂದು ಸೋಮವಾರ ಈ ಒಂದು ಕಾರ್ಯಕ್ರಮವನ್ನು ಮತ್ತೆ ಆಯೋಜಿಸಲಾಗಿದೆ. ಪರಿಚಯ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ಎಲ್ಲ ಅತಿಥಿಗಳಿಗೂ ತುಂಬುವುದಿದ್ದ ಧನ್ಯವಾದಗಳನ್ನು ಅರ್ಪಿಸುತ್ತಾ ದ್ವಿತೀಯಾರ್ಧದ ಆರಂಭ ಇದೀಗ ಮತ್ತೆ ಮೈಸೂರು ತಂಡದ ಯೋಗೇಶ್ವರಿ ಅವರ ದಾಳಿಯ ಮುಖಾಂತರವಾಗಿ ಆರಂಭವನ್ನು ತೆಗೆದುಕೊಳ್ತಾ ಇದೆ. ಆರಂಭಿಕ ಮುನ್ನಡೆಯನ್ನು ಪಡೆದುಕೊಂಡಿದ್ದು ಜೈ ಮಹಾಕಾಳಿ ಚಿಂಚಲಿ ತಂಡ. ಆ ಮುನ್ನಡೆಯನ್ನು ಹಾಗೆ ಮುಂದುವರಿಸ್ತಾ ಇದ್ದಾರೆ. ವಿರಾಮದ ವೇಳೆಯಲ್ಲೂ ಕೂಡ 3 ಅಂಕಗಳ ಮುನ್ನಡೆ. ಆ ಮುನ್ನಡೆಯನ್ನು ಹಾಗೆ ಮೇಂಟೈನ್ ಮಾಡ್ತಾ ಪಂದ್ಯಾವಳಿಯಲ್ಲಿ ಈ ಪಂದ್ಯದಲ್ಲಿ ಜಯವನ್ನು ಪಡೆಯುವ ತವಕದಲ್ಲಿದ್ದರೆ ಮೈಸೂರು ತಂಡ ತಮ್ಮಿಂದ ಸಾಧ್ಯವಾದಷ್ಟು ಪೈಪೋಟಿಯನ್ನು ಹೊರಹಾಕ್ತಾ ಇದ್ದಾರೆ. ಸುಲಭವಾಗಿ ಗೆಲ್ಲೋದಕ್ಕೆ ಬಿಡೋದಿಲ್ಲ ಅಂತ ಒಳ್ಳೆ ಪ್ರದರ್ಶನ ಮೈಸೂರು ತಂಡದಿಂದ ಕೂಡ. ಮತ್ತೊಂದು ಆಂಕಲ್ ಹೋಲ್ಡ್, ಮತ್ತೆ ಶ್ವೇತಾ ಮೈಸೂರು ತಂಡದ ಪರವಾಗಿ ಬಲಿಷ್ಠ ಡಿಫೆಂಡರ್ ಆಗಿ ಹೊರಹೊಮ್ತಾ ಇದ್ದಾರೆ. ಜರ್ಸಿ ನಂಬರ್ 4ರಲ್ಲಿ ಡೈವ್ ಮೇಲೆ ಡೈವ್ ಹಾಕ್ತಾ ಡೈವಿಂಗ್ ಆಂಕಲ್ ಹೋಲ್ಡ್ ಗಳನ್ನು ಪಡ್ಕೊಳ್ತಾ ಶ್ವೇತಾ ಖ್ಯಾತಿಯನ್ನು ಪಡ್ಕೊಳ್ತಾ ಇದ್ದಾರೆ ಈ ಪಂದ್ಯದಲ್ಲಿ. 13-11ರಲ್ಲಿ ಪಂದ್ಯ ಸಾಗ್ತಾ ಇದೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಯೋಗೇಶ್ವರಿಗೆ ಮಿಡ್ ಲೈನ್ ನ ಹತ್ತಿರದಲ್ಲಿದ್ರು. ಡಿಫೆನ್ಸ್ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಯ್ತು. ಅದ್ಭುತವಾದಂತ ಒಂದು ಹೋರಾಟವನ್ನು ನಡೆಸ್ಕೊಳ್ತಾ ಇದ್ರು ಯೋಗೇಶ್ವರಿ. ಕೊನೆಗೂ ಜೈ ಮಹಾಕಾಳಿ ಚಿಂಚಲಿ ತಂಡಕ್ಕೆ 1 ಅಂಕದ ಸೇರ್ಪಡೆ ಆಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಜಯನಗರ ಮಹಾನಗರ ಪಾಲಿಕೆ ಸದಸ್ಯರಾಗಿರುವಂತಹ ಶ್ರೀ ಬಿ ಸೋಮಶೇಖರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹದಿನಾಲ್ಕು 11ರಲ್ಲಿ ಪಂದ್ಯ ಸಾಗ್ತಾ ಇದೆ. ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ ಕರ್ನಾಟಕದ ಒಂದು ತುದಿಯ ಬೆಳಗಾವಿ ಜಿಲ್ಲೆಯ ತಂಡವನ್ನು ಒಂದು ಕಡೆ ನೋಡಿದ್ರೆ, ಕರ್ನಾಟಕದ ಇನ್ನೊಂದು ಭಾಗದ ಮೈಸೂರು. ಮತ್ತೆ ಅಮೂಲ್ಯ ಈ ಬಾರಿ ವೇಗ ಹೆಚ್ಚಾಗಿದೆ. ಅತ್ಯಂತ ವೇಗದ ದಾಳಿಯನ್ನು ನೋಡಿದ್ದೇವೆ ಈ ಪಂದ್ಯದಲ್ಲಿ. ನೇರವಾಗಿ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಒಂದು ಅಂಕವನ್ನು ಪಡೆದು ಮತ್ತೆ ತಂಡಕ್ಕೆ ಸರಿಯಾಗ್ತಾರೆ ಅಮೂಲ್ಯ. ದ್ವಿತೀಯಾರ್ಧದ ಪಂದ್ಯ ಆರಂಭವಾಗಿದೆ. ದಿವಂಗತ ಜಾಲಳಿ ಕೆ ರಾಮಯ್ಯ ಮೆಮೋರಿಯಲ್ ಕಪ್ನ ಈ ಒಂದು ಮಹಿಳಾ ವಿಭಾಗದ ಚಾಂಪಿಯನ್ಸ್ ಯಾರಾಗ್ತಾರೆ? ಈಗಾಗಲೇ ವಿಶೇಷ 50,000 ಬಹುಮಾನದ ಜೊತೆಯಲ್ಲಿ ಎಕ್ಸ್ಟ್ರಾ ಕೂಡ ಈಗಾಗಲೇ ಒಂದು ಬೋನಸ್ ಆ್ಯಡ್ ಆಗಿದೆ ಅಂತ ಹೇಳ್ಬೋದು. ಶ್ರೀಯುತ ರಾಮಯ್ಯರವರು ಬಿಜೆಪಿ ಮುಖಂಡರು 10,000 ರೂಪಾಯಿ ಬಹುಮಾನವನ್ನು ಘೋಷಿಸಿದ್ದಾರೆ. ಅಮೂಲ್ಯ ಪಾಟೀಲ್ ಅದ್ಭುತವಾದಂತಹ ರೀಚ್, ರೈಟ್ ಕಾರ್ನರ್ ಮೇಲೆ ಕಿಕ್ ಮಾಡಿದ್ರು.
ಕಾರ್ನರ್ ಭಾಗದಿಂದ ಬ್ಲಾಕ್ ಹಾಗೂ ಡ್ಯಾಶ್ ಹೊಡೆದಕ್ಕೆ ಬಂದ್ರು ಅಮೂಲ್ಯ ಪಾಟೀಲ್. ಬಳಸಿಕೊಳ್ತಾ ಇಲ್ಲಿ ಸೂಪರ್. ಮೊಟ್ಟ ಮೊದಲ ಸೂಪರ್ ರೈಡ್ ಅನ್ನ ನೋಡಿದ್ವಿ. 3 ಅಂಕಗಳು ಒಂದೇ ದಾಳಿಯಲ್ಲಿ, ಜೊತೆಗೆ ಆಲ್ಔಟ್ ನ 2 ಅಂಕಗಳು ಕೂಡ, ಒಟ್ಟು 5 ಅಂಕಗಳು ಒಂದೇ ದಾಳಿಯಲ್ಲಿ ಬಂದಿದ್ದು ಇದೇ ಮೊಟ್ಟ ಮೊದಲ ಬಾರಿಗೆ. ಅಮೂಲ್ಯ ಆ ಖ್ಯಾತಿಯನ್ನು ಕೂಡ ತಮ್ಮ ಹೆಸರಿನಲ್ಲಿ ದಾಖಲಿಸಿಕೊಳ್ತಾರೆ. ಈಗ ಮತ್ತೆ ಯೋಗೇಶ್ವರಿ ಒತ್ತಡ ಹೆಚ್ಚಾಗಿದೆ, ಇಲ್ಲಿಂದ ಮುಂದೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಅನ್ಸುತ್ತೆ. 10 ಅಂಕಗಳ ಅಂತರದ ಮುನ್ನಡೆಯನ್ನ ಕಾಯ್ದುಕೊಳ್ತಾ ಇರೋದು ಇದೀಗ ಜೈ ಮಹಾಕಾಳಿ ಚಿಂಚಲಿ ತಂಡ. ನೋಡ್ತಾ ಇದ್ದ ಹಾಗೆ ಒಂದೇ ದಾಳಿಯಲ್ಲಿ 5 ಅಂಕಗಳು ಬಂದಿದ್ದು ಒಂದು ದೊಡ್ಡ ಮುನ್ನಡೆಯನ್ನು ತಂದುಕೊಟ್ಟಿದೆ. ಮತ್ತೊಮ್ಮೆ ಅಮೂಲ್ಯವಾದಂತಹ ಅಂಕಗಳನ್ನು ತಮ್ಮ ತಂಡಕ್ಕೆ ತಂದುಕೊಡ್ತಾ ಅಮೂಲ್ಯವಾದ ಜೈವನ್ನ ಕೂಡ ತಂದುಕೊಡುವಂತಹ ದಾಪಕರು ನೀಡ್ತಾ ಇದ್ದಾರೆ. ಆದರೆ ಇನ್ನೂ ಸಾಕಷ್ಟು ಸಮಯ ಇದೆ. ವಾಪಸಾತಿ ಪಡೆಯೋಕೆ ಮೈಸೂರು ತಂಡಕ್ಕೂ ಕೂಡ ಸಾಕಷ್ಟು ಅವಕಾಶಗಳು ಕೂಡ ಇವೆ. ಆ ಅವಕಾಶವನ್ನು ಸೃಷ್ಟಿ ಮಾಡ್ತಾರೆ ಮೈಸೂರು ತಂಡದ ಆಟಗಾರ್ತಿರು ಅನ್ನೋದನ್ನ ನಾವೆಲ್ಲರೂ ಕೂಡ ಕಾದು ನೋಡಬೇಕಾಗುತ್ತೆ. ಒಂದು ಲೋನ ಅಂಕ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಜೈಮಾಕ್ಲಿ ಚಿಂಚಲಿ ತಂಡದ ಆಟಗಾರ್ತಿಯರು 10 ಅಂಕದ ಮುನ್ನಡೆಯಲ್ಲಿ ಕಾಯ್ದುಕೊಳ್ತಾ ಇದ್ದಾರೆ. ಮಹಿಳಾ ವಿಭಾಗದಲ್ಲಿ ಸುಮಾರು 18 ತಂಡಗಳು ಭಾಗವಹಿಸಿ ಕೊನೆಯದಾಗಿ ಸೋಲಿಲ್ಲದ 2 ಬಲಿಷ್ಠ ತಂಡಗಳಾಗಿ ಕಾಣಿಸ್ಕೊಳ್ತಾ ಇರೋದು ಬೆಳಗಾವಿ ಹಾಗೂ ಮೈಸೂರು. ಒಂದು ಎಂಟಿ ರಾಡ್ನೊಂದಿಗೆ ವಾಪಸ್ ಆಗಿದ್ದಾರೆ. ಮತ್ತೆ ಅಮೂಲ್ಯ 10 ಅಂಕಗಳ ಅಂತರದ ಮುನ್ನಡೆ ಇದೆ. ಪಂದ್ಯದ ಕೊನೆಯ ಬಹುತೇಕ 10 ನಿಮಿಷಗಳ ಆಟ ಬಾಕಿ ಇದೆ. ಆದರೂ ಕೂಡ ಪಾಯಿಂಟ್ ಪಡೆಯುವ ಹಸಿವು ಇನ್ನೂ ತೀರಿಲ್ಲ. ಹಾಗಾಗಿನೇ ಈ ಪ್ರಯತ್ನ ಮುಂದುವರಿತಲೇ ಇದೆ. 2 ಬಾರಿ ನನ್ನ ಡೈವಿಂಗ್ ಆಂಕಲ್ ಹೋಲ್ಡ್ನಲ್ಲಿ ಟ್ಯಾಕಲ್ ಮಾಡಿದ್ದೀಯಾ ಅನ್ನುವಂಥ ಸೇಡನ್ನು ತೀರಿಸಿಕೊಳ್ತಾರೆ ಸ್ವಾತಿ ಅವರಿಗೆ ಕಿಕ್ ಮಾಡೋದ್ರ ಮುಖಾಂತರ. ಮತ್ತೆ ದಾಳಿಯಲ್ಲಿ ಪ್ರಿಯಾಂಕಾ ಮೈಸೂರು ಜಿಲ್ಲಾ ತಂಡದ ಪ್ರಮುಖ ದಾಳಿಗಾರ್ತಿ. ಲೆಫ್ಟ್ ರೈಡರ್ 7 ಆಟಗಾರ್ತಿಯರ ನಡುವೆ. ಹಲೋ ಷಣ್ಮಗಂ ಸರ್, ಮೆನ್ಸ್ದು ಸೆಕೆಂಡ್ ಕಾಲ್ ಕೊಡ್ತೀನಿ. ಕೊಟ್ಟಿದ್ದೀನಿ ಓಕೆ. ಸೆಕೆಂಡ್ ಕಾಲ್ ಕಸ್ಟಮ್ ಸೆಂಟ್ರಲ್ ಎಕ್ಸೈಸ್ ವಿರುದ್ಧ RWF. 2 ತಂಡದ ನಾಯಕರೇ ತಮ್ಮ ತಂಡಗಳನ್ನು ಕಸ್ಟಮ್ಸ್ GST ವಿರುದ್ಧ RWF. ಹತ್ತಿರದಲ್ಲಿ ಇದನ್ನೇ ಹೇಳೋದು ನಾವು ಜಸ್ಟ್ ಮಿಸ್ ಅಂತ. ಒಂದು ಸ್ವಲ್ಪ ಸಮಯ ಅವಕಾಶ ಸಿಕ್ಕಿದ್ರು ಕೂಡ 3ಕ್ಕಿಂತ ಹೆಚ್ಚು ಪಾಯಿಂಟ್ ಬರುವ ಎಲ್ಲ ಸಾಧ್ಯತೆ ಇತ್ತು. ಶಕ್ತಿ ಯುಕ್ತಿ 2ರ ಬಳಕೆಯನ್ನು ಕೂಡ ಪ್ರಯತ್ನವನ್ನು ಮಾಡಿದ್ರು. ಆದರೆ ಸ್ವಲ್ಪ ಲೇಟ್ ಆಗಿ ಬಂದು ಸಪೋರ್ಟ್ ಸಂಪೂರ್ಣವಾಗಿ ಅವರನ್ನ ಒಳಗಡೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅದ್ಭುತವಾದಂತಹ ಡೈವಿಂಗ್ ಟ್ಯಾಕಲ್ ರೈಟ್ ಕಾರ್ನರ್ ಭಾಗದಲ್ಲಿದ್ದಂತಹ ಆಟಗಾರ್ತಿಯಿಂದ ಸಾಕಷ್ಟು ಅಡ್ವಾನ್ಸ್ ಟ್ಯಾಕಲ್ ಆದ್ರೂ ಸಹ ಬಿಗಿಯಾದಂತಹ ಒಂದು ಟ್ಯಾಕಲ್ ಅನ್ನು ಸಾಧಿಸಿಕೊಂಡಿದ್ದಾರೆ. ಹಾಗೆ ಸಹ ಆಟಗಾರ್ತಿಯವರು ಸಹ ಅಷ್ಟು ವೇಗವಾಗಿ ಇಲ್ಲಿ ಸಪೋರ್ಟ್ ನೀಡಿದರು. 23-13 10 ಅಂಕದ ಮುನ್ನಡೆಯಲ್ಲಿ ಜೈ ಮಹಾಕಾಳಿ ಚಿಂಚಲಿ. ಉತ್ತಮವಾದ ಒಂದು ಪ್ರಯತ್ನ ಇಲ್ಲಿ ಬೋನಸ್ ಅಂಕಕ್ಕಾಗಿ ಪಡೆದಿದ್ದಾರೆ. ಬೋನಸ್ ಅಂಕವನ್ನು ಡಿಫೆನ್ಸ್ ನ ವೀಕ್ನೆಸ್ ಅನ್ನು ಹುಡುಕ್ತಾ ಇದ್ದಾರೆ ಮೈಸೂರು ತಂಡದ ದಾಳಿಗಾರ್ತಿಯರು. ಅದೇ ರೀತಿ ತಮ್ಮ ಡಿಫೆನ್ಸ್ ಅನ್ನ ಬಲಿಷ್ಠತೆಗೊಳಿಸ್ಕೊಳ್ತಾ ಇದ್ದಾರೆ. ಅಮೂಲ್ಯ ಅವರನ್ನ ಬಿಟ್ಟು ಬೇರೆ ದಾಳಿಗಾರ್ತಿಯರು ಬಂದಾಗ ಟ್ಯಾಕಲ್ನ ಪ್ರಯತ್ನ ಉತ್ತಮವಾಗಿ ಕಂಡು ಬರ್ತಾ ಇದೆ. ಈ ಬಾರಿ ರನ್ನಿಂಗ್ ಹ್ಯಾಂಡ್ ಟಚ್ ನ ಪ್ರಯತ್ನ, ಡಿಫೆನ್ಸ್ ಬಹಳಷ್ಟು ಎಚ್ಚೆತ್ತುಕೊಂಡಿದ್ದಾರೆ ಮೈಸೂರು ತಂಡದಲ್ಲಿ. ಸುಲಭವಾಗಿ ಅಂತೂ ಪಾಯಿಂಟ್ ಅನ್ನು ನೀಡ್ತಾ ಇಲ್ಲ ತಂಡ. ಈ ಬಾರಿ ಸ್ವಲ್ಪ 2 ಅಂಕ ಸಿಗುತ್ತೆ. ಆಂಕಲ್ ಹೋಲ್ಡ್ಗೆ ಕಾಯ್ತಾ ಇದ್ದ ಶ್ವೇತಾ ಅವರಿಗೆ ಕಿಕ್ ಮಾಡ್ತಾ ಲೆಫ್ಟ್ ಕವರ್ನ ಕೂಡ ಟಚ್ ಮಾಡ್ಕೊಳ್ತಾ ವಾಪಸ್ ಆಗ್ತಾರೆ ದಾಳಿಗಾರ್ತಿ. 2 ಅಂಕಗಳ ಜೊತೆ ಮತ್ತೆ ಜೈ ಮಹಾಕಾಳಿ ಚಿಂಚಲಿ ತಂಡ ಮುನ್ನಡೆಯ 25-14 ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ ಯೋಗೇಶ್ವರಿ ಬ್ಲಾಕ್ ಮಾಡುವ ಪ್ರಯತ್ನ. ಅದ್ಭುತವಾದಂತಹ ಒಂದು ಸಪೋರ್ಟ್ ಕೂಡ ಇಲ್ಲಿ ಲೆಫ್ಟ್ ಕವರ್ ಭಾಗದಿಂದ ಒಂದು ಸುಂದರವಾದಂತಹ ಹಿಡಿತವನ್ನು ಸಾಧಿಸಿಕೊಂಡಿದ್ದಾರೆ. ತನ್ನ ಬಲ ಪ್ರದರ್ಶನವನ್ನು ತೋರ್ಪಡಿಸೋದಕ್ಕೆ ಯೋಗೇಶ್ವರಿ ಮುಂದಾದರು. ಡಿಫೆನ್ಸ್ ಭಾಗದಲ್ಲಿ ಒಂದು ಭದ್ರ ಕೋಟೆಯನ್ನೇ ಇಲ್ಲಿ ನಿರ್ಮಿಸಿದ್ದಾರೆ ಅಂತ ಹೇಳ್ಬೋದು. ಸೂಪರ್ ಟೇಕಲ್ ಆನ್ ಆಗಿದೆ. 3 ಅಥವಾ ಅದಕ್ಕಿಂತ ಕಡಿಮೆ ಆಟಗಾರ್ತಿಯರನ್ನು ಹೊಂದಿದ ಸಂದರ್ಭದಲ್ಲಿ ಈ ಬಾರಿ ಕಾತೋಡ ಚುರುಕಿನ ಒಂದು ಪಾದಗಳ ಚಲನೆಯೊಂದಿಗೆ ಸ್ಟ್ರಗಲ್ ಹಿಡಿತಾ ಇತ್ತು. ಬಿಗಿಯಾದಂತಹ ಒಂದು ಟ್ಯಾಕಲ್, ವಾಟ್ ಅ ಬ್ಯೂಟಿಫುಲ್ ಟ್ಯಾಕಲ್. ಮೈಸೂರು ತಂಡದ ಆಟಗಾರ್ತಿಯರಿಂದ ಒಂದು ಒಳ್ಳೆ ಸೂಪರ್ ಟ್ಯಾಕಲ್.
ಇಲ್ಲಿಂದ ಏನಾದರೂ ಕಮ್ ಬ್ಯಾಕ್ ಮಾಡ್ತಾರೆ. ಮತ್ತೆ 10 ಅಂಕಗಳ ಅಂತರ ಹಾಗೆ ಮೇಂಟೈನ್ ಆಗ್ತಾ ಇದೆ ಚಿಂಚಿಲಿ ತಂಡಕ್ಕೆ. ಪಂದ್ಯದ ವೇಗವನ್ನು ಹೆಚ್ಚಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮೈಸೂರಿನ ಆಟಗಾರ್ತಿ. ಸೂಪರ್ ಟ್ಯಾಕಲ್ಗಳ ಮುಖಾಂತರವೇ ಅಂಕಗಳನ್ನು ಗಳಿಸಿಕೊಂಡಿದ್ದಾರೆ ಬಹಳಷ್ಟು ಬಾರಿ. ಆ ಸಂದರ್ಭ ಬರದೇ ಇರೋ ಹಾಗೆ ನೋಡಿಕೊಂಡಿರೋದು ಜೈ ಮಹಾಕಾಳಿ ಚಿಂಚಿಲಿ ತಂಡ. ಆ ಡಿಫೆನ್ಸ್ ಮುಂದೆ ಪಾಯಿಂಟ್ ತರೋದು ಕೂಡ ಸ್ವಲ್ಪ ಶ್ರಮ ಆಗ್ತಾ ಇದೆ. ಯೋಗೇಶ್ವರಿನ ಹೊರತುಪಡಿಸಿ ಬೇರೆ ಯಾರು ಇವರಿಗೆ ಪಾಯಿಂಟನ್ನು ಹೆಚ್ಚಾಗಿ ಗಳಿಸ್ಕೊಂಡಿಲ್ಲ ಚಿಂಚಿಲಿ ತಂಡದ ವಿರುದ್ಧ. ಮತ್ತೆ ಸಂಪೂರ್ಣವಾಗಿ ಡಿಫೆನ್ಸ್ಗೆ ಒತ್ತನ್ನು ಕೊಡಲಾಗ್ತಾ ಇದೆ. ಅದರಲ್ಲೂ ಕೂಡ ಡೈವಿಂಗ್ ಆಂಕಲ್ ಹೊಡ ಇದು ಒಳ್ಳೆ ಪ್ರಯತ್ನ ಇತ್ತು ಮಿಡಲ್ ಹತ್ರ. ಓಹೋ ಜಸ್ಟ್ ಮಿಸ್. ಮತ್ತೊಮ್ಮೆ ಇನ್ನೂ ಪ್ರಯತ್ನ ನಡೆದಿದೆ. 2 ಕೈಗಳನ್ನು ಹೋಲ್ಡ್ ಮಾಡಿದ್ದಾರೆ. ಇದರೊಂದಿಗೆ ಮುಕ್ತಾಯ ಆಗ್ತಾ ಇದೆ. ಬಿಸಿಲ್ ಆದಾಗ ದಯಮಾಡಿ ಬಿಡಬೇಕಾಗುತ್ತೆ. ಕೋಪ ಆವೇಶ ಎಲ್ಲವೂ ಕೂಡ ಕಾಣ್ತಾ ಇದೆ ಟ್ಯಾಕಲ್ ನಲ್ಲಿ. ಎಕ್ಸ್ಪ್ರೆಷನ್ಸ್ ಅನ್ನು ಕೂಡ ಗಮನಿಸಿ ಪ್ರೇಕ್ಷಕರು ಚಪ್ಪಾಳೆಯನ್ನು ತಟ್ತಾ ಇರೋದು ಗೊತ್ತಾಗ್ತಾ ಇದೆ. ಅತ್ಯಂತ ಬಲಿಷ್ಠವಾದ ಟ್ಯಾಕಲ್ ಆಗಿದ್ದು. ರೈಡರ್ನ ಕನ್ಫ್ಯೂಸ್ ಮಾಡೋದ್ರಲ್ಲಿ ಡಿಫೆಂಡರ್ಸ್ ಯಶಸ್ವಿಯಾಗಿದ್ರು. ಅಲ್ಲಿ ಒಂದು ಭಾಗದಲ್ಲಿ ಮಾತ್ರ ಟ್ಯಾಕಲ್ ಮಾಡೋ ರೀತಿ ಆಕ್ಷನ್ ತೋರಿಸಿ ಎದುರುಗಡೆಯಿಂದ ಟ್ಯಾಕಲ್ ಮಾಡಿ ರೈಡರ್ನ ಕನ್ಫ್ಯೂಸ್ ಮಾಡಿದ್ರು. ಸದ್ಯಕ್ಕೆ ಸಮಸ್ಯೆ ಕಾಣ್ತಾ ಇರೋದು ದಾಳಿ ವಿಭಾಗದಲ್ಲಿ ಮೈಸೂರು ತಂಡಕ್ಕೆ. 2 ಆರ್ ಡೈರೆಕ್ಟ್ನ ಒತ್ತಡವನ್ನು ನಿಭಾಯಿಸುವಂತ ಒಬ್ಬ ದಾಳಿಗಾರ್ತಿ ಅವಶ್ಯಕತೆ ಇದೆ ಸದ್ಯಕ್ಕೆ ಮೈಸೂರು ತಂಡಕ್ಕೆ. 2 ಆರ್ ಡೈರೆಕ್ಟ್ನಲ್ಲಿ ಏನಾದರೂ ದಾಳಿ ಯಶಸ್ವಿಯಾದರೆ ಮೈಸೂರು ತಂಡ ಅಂಕಗಳ ಅಂತರದಲ್ಲಿ ವಾಪಸ್ ಬರೋದ್ರಲ್ಲಿ ಯಾವುದೇ ಅನುಮಾನ ಇರೋದಿಲ್ಲ. ಇಪ್ಪತ್ತಾರು 17 ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ ಆ ಕೊನೆಯ ಹಂತದಲ್ಲಿ ಕಮ್ ಬ್ಯಾಕ್ ಮಾಡೋದಕ್ಕೆ ಮೈಸೂರು ತಂಡದ ಆಟಗಾರ್ತಿಯರು ಸಾಕಷ್ಟು ಹೋರಾಟವನ್ನು ನಡೆಸ್ಕೊಳ್ತಾ ಇದ್ದಾರೆ. ಈ ಪಂದ್ಯದಲ್ಲಿ ಏನಾದರೂ ಮೈಸೂರು ತಂಡ ವಿಜೇಶನ ಆದರೆ ನಮ್ಮ ಬಾಂಬೆ ನಾಗರಾಜ್ ಅವರ ಕಡೆಯಿಂದ 5,000 ರೂಪಾಯಿಗಳ ವಿಶೇಷ ಬಹುಮಾನ ಇದೆ. ಮೈಸೂರು ತಂಡ ಗೆಲ್ಲಬೇಕು ಅಂದ್ರೆ ಬಾಂಬೆ ನಾಗರಾಜ್ ಅವರ ಅಭಿಮಾನಿಗಳು ಸ್ವಲ್ಪ ಚಪ್ಪಾಳೆ ಮೂಲಕ ಮೈಸೂರು ತಂಡ ಸಪೋರ್ಟ್ ಮಾಡಬೇಕಾಗತ್ತೆ. ಎರಡು ತಂಡದ ನಾಯಕರ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ. 26-17 ಪಂದ್ಯ ಸಾಗ್ತಾ ಇದೆ ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ. ಪ್ರಿಯಾಂಕಾ ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿತ್ತು. ಲೆಫ್ಟ್ ಕಾರ್ನರ್ ಭಾಗದಲ್ಲಿದ್ದಂಥ ಆಟಗಾರ್ತಿ ಅಷ್ಟೇ ವೇಗವಾಗಿ ಡೈವಿಂಗ್ ಟ್ಯಾಕಲ್ ಮೂಲಕ ಇಲ್ಲಿ ಪ್ರಿಯಾಂಕಾ ಅವರನ್ನ ಅಂಕಣದಿಂದ ಹೊರ ಕಳಿಸ್ತಾ ಇದ್ದಾರೆ. ಒಂದು ಬದಲಾವಣೆಯನ್ನು ತೆಗೆದುಕೊಳ್ತಾರೆ ಜೈ ಮಹಾಕಾಳಿ ಚಿಂಚಲಿ ತಂಡ. ಇಪ್ಪತ್ತೇಳು 17 ಪಂದ್ಯ ಸಾಗ್ತಾ ಇದೆ. 10 ಅಂಕದ ಮುನ್ನಡೆಯಲ್ಲಿ ಜೈ ಮಹಾಕಾಳಿ ಚಿಂಚಲಿ. ನಮ್ಮ ಕರ್ನಾಟಕ ರಾಜ್ಯ ಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಹಾಗೂ ಬೆಂಗಳೂರು ಅರ್ಬನ್ ಜಿಲ್ಲಾ ಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಹಕಾರದೊಂದಿಗೆ HMT ಕಾಲನಿ ಬಾಯ್ಸ್ ಹಾಗೆ ಕೇಶವ ಕ್ರೀಡಾ ಮಂಡಳಿ ಇವರ ಆಶ್ರಯದಲ್ಲಿ ದಿವಂಗತ ಜಾಲಹಳ್ಳಿ ಕೆ ರಾಮಯ್ಯರವರ ಒಂದು ಸವಿ ನೆನಪಿಗಾಗಿ ನಮ್ಮ ನಲ್ಮೆಯ ಜನನಾಯಕರು, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರು, ಸೋಲಿಲ್ಲದ ಸರದಾರರು, ಕರ್ನಾಟಕ ಸರ್ಕಾರದ ಅನೇಕ ಹುದ್ದೆಗಳನ್ನು ನಿಭಾಯಿಸಿ ಎಲ್ಲರ ಮನೆ ಮಾತಾಗಿರುವಂಥ ನಮ್ಮ ಮುಂದಿನ ಭರವಸೆಯ ನಾಯಕರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಕೊನೆಯ 4 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಡೂ ಆರ್ ಡೈರೆಕ್ಟ್ನಲ್ಲಿ ಅಮೂಲ್ಯ ಮತ್ತೊಮ್ಮೆ 4 ಜನ ಆಟಗಾರ್ತಿಯರು. ಶ್ವೇತಾ ಇದ್ದಾರೆ ಈ ಕಡೆ ಬಲಭಾಗದಲ್ಲಿ, ಆದರೆ ಅದಕ್ಕೂ ಮುಂಚೆನೆ ನೇರವಾಗಿ ಲೆಫ್ಟ್ ಕಾರ್ನರ್ನಲ್ಲಿ ಅಟ್ಯಾಕ್ ಮಾಡ್ತಾ ಒಂದು ಒಳ್ಳೆ ಆಲೋಚನೆ. ಶ್ವೇತಾ ಡೈವಿಂಗ್ ಆಂಕಲ್ ಹೋಲ್ಡ್ನಲ್ಲಿ ಸತತವಾಗಿ ಯಶಸ್ಸನ್ನು ಕಾಣ್ತಾ ಇದ್ರು ರೈಟ್ ಕಾರ್ನರ್ ಜಾಗದಲ್ಲಿ. ಹಾಗಾಗಿ ಅವರ ಮುಂದೆ ಆಟವನ್ನು ಆಡದೆ ಲೆಫ್ಟ್ ಕಾರ್ನರ್ ಮೇಲೆ ಅಟ್ಯಾಕ್ ಮಾಡ್ತಾ ಅಂಕವನ್ನು ಹೊತ್ತು ಬಂದಿದ್ದಾರೆ ಅಮೂಲ್ಯ. ದಾಳಿಯಲ್ಲಿ ರಾಜೇಶ್ವರಿ ಒಂದು ಎಂಟಿ ರೈಡ್ನೊಂದಿಗೆ ವಾಪಸ್ ಆದರೆ ಬದಲಿ ಆಟಗಾರ್ತಿಯಾಗಿ ಬಂದಂತಹ ಸುಕೃತ ದಾಳಿ ವಿಭಾಗದಲ್ಲಿ ಸೂಪರ್ ಟ್ಯಾಕಲ್ ಆಗಿದೆ. ನೀಲಕಾಯ್ದ ಆಟಗಾರ್ತಿಯನ್ನು ಬಳಸಲಾಗ್ತಾ ಇದೆ ಸೂಪರ್ ಟ್ಯಾಕಲ್ನ ಸಂದರ್ಭದಲ್ಲಿ.
ಸೂಪರ್ ಟ್ಯಾಕಲ್ ನಲ್ಲಿ ತಮ್ಮ ಬಲಿಷ್ಠತೆಯನ್ನು ತೋರಿಸಿದ್ದಾರೆ. ಈಗಾಗಲೇ ಮೈಸೂರು ತಂಡ ಆದ್ರೆ ನಮ್ಮ ಹತ್ರ ನಡೆಯಲ್ಲ ಅಂತಾರೆ ಸುತ್ತ 2 ಅಂಕಗಳು ಸಿಗ್ತಾ ಇದೆ. ಎರಡು ಅಂಕಗಳ ಸಂಪಾದನೆಯಲ್ಲಿ ಮತ್ತೊಂದು ಆಲ್ಔಟ್ ಅನ್ನ ಪಡೆಯುವಂತ ಇದೀಗ ದಾಪುಗಾಲನ್ನ ಇಟ್ಟಿರೋದು ಜೈ ಮಹಾಕಾಳಿ ಚಿಂಚಿಲಿ ತಂಡ. ಹೊಂದಾಣಿಕೆ ಅಟ್ಯಾಕ್, ಮೊದಲ ಅಟ್ಯಾಕ್ ನಲ್ಲೇ ಹಿಂದಿನಿಂದ ಫಾಲೋ ತೆಗೆದುಕೊಳ್ತಾರೆ. ರಾಜೇಶ್ವರಿನ ಟ್ಯಾಕಲ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಅತ್ಯಂತ ಹೊಂದಾಣಿಕೆಯ ಹಿಡಿತದ ಜೊತೆ ಈಗ ಪಾಯಿಂಟ್ಗಳ ಅಂತರ ಹೆಚ್ಚಾಗ್ತಾ ಇದೆ. 33-18, 15 ಅಂಕಗಳ ಅಂತರವನ್ನ ಕಾಪಾಡಿಕೊಳ್ಳುವಲ್ಲಿ ಜೈ ಮಹಾಕಾಳಿ ಚಿಂಚಲಿ ತಂಡ. ತಾಳ್ಮೆಯನ್ನು ಕಳೆದುಕೊಂಡ ಮೈಸೂರು ಆಟಗಾರ್ತಿಯರು 3 ಜನ ಆಟಗಾರ್ತಿಯರಿದ್ದಾಗ ಡಿಫೆನ್ಸ್ನ ಮಿಸ್ಟೇಕ್ನಿಂದಾಗಿ 3 ಮತ್ತು 2 5 ಅಂಕಗಳು. 2 ಬಾರಿ ಇದೇ ರೀತಿ ಆಲ್ಔಟ್ನ ಪಾಯಿಂಟ್ಸ್ ಅನ್ನು ಕಳೆದುಕೊಂಡಿರೋದು ಮೈಸೂರು ತಂಡ. ಅದಕ್ಕಾಗಿ ಇದೀಗ 15 ಅಂಕಗಳ ಅಂತರದ ಹಿನ್ನಡೆ ಕೂಡ ಕಾಣ್ತಾ ಇದೆ. ಕೊನೆಯ 2 ನಿಮಿಷ 39 ಸೆಕೆಂಡ್ಗಳು ಮಾತ್ರ ಬಾಕಿ. 33-18ರಲ್ಲಿ ಪಂದ್ಯ ಸಾಗ್ತಾ ಇದೆ. ಜೈ ಮಹಾಕಾಳಿ ಚಿಂಚಲಿ ತಂಡದ ಪರವಾಗಿ ಜೆರ್ಸಿ ನಂಬರ್ 6 ಆಟಗಾರ್ತಿ ಈ ಬಾರಿ ಕಬಡ್ಡಿಯಲ್ಲಿ ಮೈಯೆಲ್ಲ ಕಣ್ಣಾಗಿರ್ಬೇಕಂತೆ. 1 ಸೆಕೆಂಡ್ ಮೈ ಮರೆತರೂ ಸಹ ಈ ರೀತಿಯಾದಂತಹ ಟ್ಯಾಕಲ್ಗಳನ್ನ ಇಲ್ಲಿ ಕಾಣ್ಬೋದು. ಚಾಣಾಕ್ಷ ತಂಡದ ಒಂದು ಹಿಡಿತವನ್ನು ಸಾಧಿಸಿಕೊಂಡು ಬೋನಸ್ ಮಾಡುವ ಪ್ರಯತ್ನ ಯಶಸ್ವಿಯಾಗಿದೆ. ಇದೀಗ ಬೋನಸ್ ಅಂಕದ ಸಂಪಾದನೆಯೊಂದಿಗೆ ಯೋಗೇಶ್ವರಿ ತಂಡಕ್ಕೆ ಆಸರೆಯಾಗ್ತಾರೆ. 2 ನಿಮಿಷಗಳು ಮಾತ್ರ. 2 ತಂಡದ ನಾಯಕರ ಗಮನಕ್ಕೆ ಹಾಗೆ ಪ್ರೇಕ್ಷಕರ ಗಮನಕ್ಕೂ ಕೂಡ ಕೊನೆಯ 2 ನಿಮಿಷಗಳ ಆಟ ಬಾಕಿ ಇದೆ. ಅದೇ ರೀತಿ ಪುರುಷರ ವಿಭಾಗದ ಫೈನಲ್ ಪಂದ್ಯಕ್ಕಾಗಿ ರೈಲ್ವೆ ಫ್ಯಾಕ್ಟರಿ ವಿರುದ್ಧ ಕಸ್ಟಮ್ಸ್ ಅಂಡ್ GST ಟೀಮ್ ಸಿದ್ಧತೆಯಲ್ಲಿರಬೇಕು. ಈಗಾಗಲೇ ಮುಖ್ಯ ತೀರ್ಪುಗಾರರು ಸಹ ಕರೆಯನ್ನು ನೀಡಿದ್ದಾರೆ. ಭಾಗವಹಿಸಿದಂತಹ ಪುರುಷರ ವಿಭಾಗದ ಸುಮಾರು 42 ತಂಡಗಳ ಪೈಕಿ ಈಗಾಗಲೇ 2 ತಂಡಗಳು ಸೋಲಿಲ್ಲದ ಸರದಾರರಾಗಿ ಫೈನಲ್ಗೆ ಲಗ್ಗೆಟ್ಟಿದ್ದಾರೆ. ಮತ್ತೊಂದು ಬೋನಸ್ ಯೋಗೇಶ್ವರಿ ಮತ್ತೆ ಹಲವಾರು ಬೋನಸ್ಗಳನ್ನು ಗಳಿಸಿಕೊಂಡಿದ್ದಾರೆ ಯೋಗೇಶ್ವರಿ ಈ ಪಂದ್ಯದಲ್ಲಿ. 3+2 ಆಲ್ಔಟ್ ಅನ್ನು ಪಡೆದಂತ ದಾಳಿಕಾರ್ತಿ ಸುಕೃತ ಮತ್ತೊಮ್ಮೆ ಕಿಕ್ ಮಾಡುವ ಮುಖ್ಯ ಅಂಕವನ್ನು ಗಳಿಸಿಕೊಳ್ತಾರೆ. ಈ ಬಾರಿ ಮತ್ತೆ ಯಶಸ್ಸು ದಾಳಿಗಾರರಿಗೆ ಚಿಂಚಲಿ ತಂಡದ ಪರವಾಗಿ. ಮತ್ತೆ ಯೋಗೇಶ್ವರಿ ಕಳೆದ 2 ದಾಳಿಗಳಲ್ಲಿ 2 ಬೋನಸ್ ಪಾಯಿಂಟ್ ಅನ್ನು ಗಳಿಸಿದ್ದಾರೆ. ಮತ್ತೆ ಪ್ರಯತ್ನ ಬರಲಿದೆ. ಈ ಬಾರಿ ಆಂಕಲ್ ಹೋಲ್ಡ್ ಬಂದಿದೆ. ಸ್ವಾತಿ ಲೆಫ್ಟ್ ಕಾರ್ನರ್ ಜಾಗದಿಂದ 2 ಅವಕಾಶವನ್ನು ನೀಡಿದ್ರು 3ನೇ ಬಾರಿ ನೀಡೋದಿಲ್ಲ ಅಂತಾರೆ. ಬೋನಸ್ಗೆ ಬರೋದಕ್ಕೂ ಮುಂಚೆನೇ ಆಂಕಲ್ ಹೋಲ್ಡ್ ಅನ್ನು ತೆಗೆದುಕೊಳ್ತಾರೆ. ಒಂದು ಬಲಿಷ್ಠವಾದ ಹಿಡಿತ ಆಗಿದ್ದದು. ಬಲಿಷ್ಠ ಹಿಡಿತಕ್ಕೆ 1 ಅಂಕ ಸೇರ್ಪಡೆ ಚಿಂಚಲಿ ತಂಡ. ಲಾಸ್ಟ್ ಅಂಡ್ ಫೈನಲ್ ಕಾಲ್ ಕಸ್ಟಮ್ಸ್ GST ವಿರುದ್ಧ ರೈಲ್ವೆ ಫ್ಯಾಕ್ಟರಿ. 2 ತಂಡಗಳ ನಾಯಕರೇ ಇದು ಅಂತಿಮ ಕರೆ. ಈ ಪಂದ್ಯಕ್ಕೆ ಮುಖ್ಯ ತೀರ್ಪುಗಾರರಾಗಿ ವೇಣುಗೋಪಾಲ್, ತೀರ್ಪುಗಾರರಾಗಿ ಶಮೀರ್ ಹಾಗೂ ನರಸಿಂಹಮೂರ್ತಿ, ಗುಣಿಗೆಗಾರರಾಗಿ ರವಿಕುಮಾರ್, ಸಹಗುಣಿಗೆಗಾರರಾಗಿ ಸಂಪತ್ ಹಾಗೂ ರಮೇಶ್ ಬಾಬು, ಥರ್ಡ್ ರೇಡ್ ನಂಜೇಶ್ ಗೌಡ. ಎಲ್ಲ ತೀರ್ಪುಗಾರರೇ ಕಣಕ್ಕೆ ತೆರಳಿ. ಥರ್ಡ್ ರೈಡ್ ಇದು ಅದ್ಭುತವಾದಂತಹ ಒಂದು ಟೈ ಹೋಲ್ಡ್ ಮೈಸೂರು ತಂಡದ ಆಟಗಾರ್ತಿಯರಿಂದ. 36-22. ಇದರೊಂದಿಗೆ ಮಹಿಳಾ ವಿಭಾಗದ ದಿವಂಗತ ಚಾಲಣಿ ಕೆ ರಾಮಯ್ಯ ಮೆಮೋರಿಯಲ್ ಕಪ್ನ ಚಾಂಪಿಯನ್ಸ್ ಟೀಮ್ ಜೈ ಮಹಾಕಾಳಿ